ಕಿ ಸಿಗರೇಟು ಲಾಬಿಗೆ ಮಣಿದ ಕೇಂದ್ರ ಯುಪಿಎ ಸರ್ಕಾರಕ್ಕೆ ಸಿಗರೇಟು ಲಾಬಿಗೆ ಮಣಿದ ಕೇಂದ್ರ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರಕ್ಕೆ ಜನವಿರೋಧಿ ಕೇಂದ್ರ ಸರ್ಕಾರಕ್ಕೆ ಮಣಿದ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರಕ್ಕೆ ಜನವಿರೋಧಿ ಕೇಂದ್ರ ಸರ್ಕಾರಕ್ಕೆ बोलो भारत माता की वंदे वंदे ಆತ್ಮೀಯ ಬಂಧುಗಳೇ, ಇನ್ನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ಆರಂಭವಾಗುತ್ತಿದೆ. ಮೆರವಣಿಗೆಯಲ್ಲಿ ಪಾಲ್ಗೊಂಡು ಇಲ್ಲಿ ಆಗಮಿಸಿದಂತಹ ಎಲ್ಲರಿಗೆ ಪಾನೀಯದ ವ್ಯವಸ್ಥೆ ಇದೆ. ತಾವುಗಳು ಇದ್ದಲ್ಲಿಗೆ ಪಾನೀಯದ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ. ಪಾನೀಯವನ್ನು ಕುಡಿದಾದ ಬಳಿಕ ಆ ಪ್ಲಾಸ್ಟಿಕ್ ಅನ್ನು ಕಸದ ತೊಟ್ಟಿಯಲ್ಲಿ ಹಾಕಿ ತಾವುಗಳು ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ತಾವುಗಳು ಇರುವಲ್ಲಿಗೆ ಪಾನೀಯದ ವ್ಯವಸ್ಥೆಯನ್ನು ಮಾಡಲಾಗುವುದು. ಮೆರವಣಿಗೆಯಲ್ಲಿ ಸೇರಿರುವಂತಹ ಎಲ್ಲ ಕಾರ್ಯಕರ್ತ ಬಂಧುಗಳು ಈ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಿದ ಬಳಿಕ ಸಭಾ ಕಾರ್ಯಕ್ರಮ ಆರಂಭವಾಗುತ್ತಿದೆ. बोलो भारत माता की वंदे वंदे बोलो भारत माता की ತನ್ನ ರಕ್ತವನ್ನು ಬೆವರು ಮಾಡಿ ಗೌರವಯುತವಾಗಿ ಬದುಕುತ್ತಿರುವ ರೈತರ ತಲೆಯ ಮೇಲೆ ಒಂದಲ್ಲ ಒಂದು ರೀತಿಯ ತೂಗುಗತ್ತಿಯನ್ನ ತೇಲಿಬಿಡುತ್ತಾ ಜೀವನದ ಅಭದ್ರತೆಯನ್ನು ಉಂಟು ಮಾಡುವ ಕೇಂದ್ರದ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತಹ ಸಂದರ್ಭದಲ್ಲಿ ನಾವಿದ್ದೇವೆ. ರೈತರ ಕರಾವಳಿಯ ರೈತರ ಧ್ವನಿ ಕೇಂದ್ರದ ಮಾತು ಬಾರದ ಯಾವುದಾದರೂ ಸಂದರ್ಭದಲ್ಲಿ ನಿರ್ಣಯವನ್ನ ತೆಗೆದುಕೊಳ್ಳದ ಈ ದೇಶದ ಪ್ರಧಾನಿಯ ಕಿವುಡು ಕಿವಿಗೆ ನಮ್ಮ ಸ್ವರ ಮುಟ್ಟಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಒಮ್ಮೆ ನಾವು ನಮ್ಮ ಹೋರಾಟದ ಧ್ವನಿಯನ್ನ ದೆಹಲಿಗೂ ತಲುಪಿಸೋಣ. बोलो भारत माता की ಮುಷ್ಟಿ ನಮ್ಮ ಒಗ್ಗಟ್ಟಿನ ಸಂಕೇತ. ಆಕಾಶದತ್ತ ಚಾಚುವ ಬಾಹುಗಳು ನಮ್ಮ ವಿಶ್ವಾಸದ ಪ್ರತೀಕ. ಎಲ್ಲರೂ ಮೋಸಕ್ಕೆ ಅಡಿಕೆ ನಿಷೇಧ ಮಾಡುವ ಕೇಂದ್ರದ ಹುನ್ನಾರಕ್ಕೆ ಅಡಿಕೆ ನಿಷೇಧ ಮಾಡುವ ಕೇಂದ್ರದ ಹುನ್ನಾರಕ್ಕೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಭಾರತೀಯ ಜನತಾ ಪಾರ್ಟಿಯ ಸಭೆಯ ಉಪಸಭಾಪತಿಗಳಾಗಿದ್ದ ಸನ್ಮಾನ್ಯ ಎನ್ ಯೋಗೀಶ್ ಭಟ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಪ್ರೀತಿಪೂರ್ವಕ ಸ್ವಾಗತ. ವೇದಿಕೆಯಲ್ಲಿ ಮಾಜಿ ಶಾಸಕರುಗಳಾದ ನಮ್ಮ ಪಕ್ಷದ ಹಿರಿಯರಾದ ಎ ರುಕ್ಮೈ ಪೂಜಾರಿ ಅವರು, ಕೆ ಪ್ರಭಾಕರ್ ಬಂಗೇರ ಅವರು, ಕೆ ಜಯರಾಮ್ ಶೆಟ್ಟರು, ಬಾಲಕೃಷ್ಣ ಭಟ್ರು, ಮಲ್ಲಿಕಾ ಪ್ರಸಾದ್ ರವರು, ನಮ್ಮ ರೈತ ಮೋರ್ಚಾದ ಅಧ್ಯಕ್ಷರಾದ ನೇಮಿರಾಜ್ ರೈ ಅವರು, ಜಿಲ್ಲಾ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರಾದ ಸನ್ಮಾನ್ಯ ಕೊರಗಪ್ಪ ನಾಯ್ಕರು, ಉಪಾಧ್ಯಕ್ಷರಾದ ರಿತೇಶ್ ಶೆಟ್ಟಿ ಅವರು, ಇವರೆಲ್ಲರೂ ಉಪಸ್ಥಿತರಿದ್ದಾರೆ. ಬಂದಿರುವಂತಹ ಎಲ್ಲ ರೈತ ಬಾಂಧವರಿಗೆ, ಪಕ್ಷದ ಕಾರ್ಯಕರ್ತರಿಗೆ, ಈ ಜಿಲ್ಲೆಯ ನಾಗರಿಕ ಬಂಧುಗಳಿಗೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಇಡೀ ದೇಶಕ್ಕೆ ಶವನವನ್ನಾಗಿ ಮಾಡಿಸ ಪ್ರಯತ್ನ ಮಾಡಿರ್ತಕ್ಕಂತಹ ಕಾಂಗ್ರೆಸ್ಸಿನ ಶವಪೆಟ್ಟಿಗೆಗೆ ಮೊಳೆಯನ್ನು ಹೊಡೆಯುವುದಕ್ಕೆ ಬಂದಿರತಕ್ಕಂಥ ಎಲ್ಲ ರೈತಾಪಿ ಬಂಧುಗಳಿಗೆ ನನ್ನ ಪ್ರಣಾಮಗಳು. ಮಾಧ್ಯಮದ ಮಿತ್ರರಿಗೂ ಅಭಿನಂದನೆಗಳು. ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿ ಈ ರಾಜ್ಯದಲ್ಲಿ ಸರ್ಕಾರವನ್ನು ಮಾಡಿತ್ತು. ರೈತರ ಪರವಾಗಿರ್ತಕ್ಕಂಥ ಯೋಚನೆಗಳನ್ನು ಸರ್ಕಾರ ಮಾಡಿತ್ತು. ಆವತ್ತೊಂದು ಕವಿ ಹಾಡನ್ನು ಬರೆದ,
ಉಳುವ ಯೋಗಿಯ ನೋಡಲ್ಲಿ ಅನ್ನುವಂಥ ಹಾಡನ್ನು ಬರೆದ್ರೆ ಇವತ್ತಿನ ಕಾಂಗ್ರೆಸ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಳುವ ಯೋಗಿಯ ನೋಡಲ್ಲಿ ಅನ್ನುವಂಥ ಚಿಂತನೆಗೆ ಹೊರಟಿದೆ ಬಂಧುಗಳೇ. ಅಳುವ ಯೋಗಿಯ ಯೋಚನೆಯಿಂದ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಈ ದೇಶದ ಬೆನ್ನೆಲುಬು ರೈತ, ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅನ್ನತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಚಿಂತನೆಯ ಹಾಡು, ಆ ಶ್ಲೋಕಗಳನ್ನು ಬರೆದರು. ಭಾರತದ ಸಂಸ್ಕೃತಿ ಕೃಷಿ, ಭಾರತೀಯ ಸಂಸ್ಕೃತಿ ಕೃಷಿ. ಹಾಗಾಗಿ ಈ ದೇಶದ ಕೃಷಿ, ಈ ದೇಶದ ಆಧಾರ ಸ್ತಂಭ ಕೃಷಿಕ. ಅಂತಹ ಕೃಷಿಕನಿಗೆ ಹೊಡೆಯುವಂಥ ಹುನ್ನಾರವನ್ನ ಕಾಂಗ್ರೆಸ್ ಆವತ್ತಿನಿಂದ ಇವತ್ತಿನವರೆಗೆ ಮಾಡಿದ ಬಂಧುಗಳೇ. ಮೊನ್ನೆ ವಿಧಾನಸಭೆಯ ಅಧಿವೇಶನ ಬೆಳಗಾವಿನಲ್ಲಿ ನಡಿಬೇಕು ಅಂತಾದ್ರೆ ರೈತ ಕಬ್ಬು ಬೆಳೆಗಾರ ಹೋರಾಟವನ್ನು ಪ್ರಾರಂಭ ಮಾಡಬೇಕಾದ್ರೆ ಆ ಕಬ್ಬು ಬೆಳೆಗಾರನ ಜೊತೆ ಮಾತನಾಡುವ ಸೌಜನ್ಯವು ತೋರದೆ ಆತ್ಮಹತ್ಯೆಯನ್ನು ಮಾಡುವುದಕ್ಕೆ ಪ್ರಯೋಜಿತವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಸರ್ಕಾರ ರಾಜ್ಯದಲ್ಲಿ. ಆದರೆ ಬಂಧುಗಳೇ, ಕಳೆದ ನಿರಂತರವಾಗಿ ರೈತನಿಗೆ ಅನ್ಯಾಯವನ್ನು ಮಾಡುವಂಥದ್ದನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇವತ್ತು ರೈತನಿಗೆ ಅಡಿಕೆಗೆ ಬೆಲೆ ಕುಸಿತ ಆದಾಗ ಬೆಂಬಲ ಬೆಲೆಯನ್ನು ಕೊಟ್ಟಿರತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಸರ್ಕಾರ ಕೊಟ್ಟಿದೆ. ಇವತ್ತು ಪ್ರಶ್ನೆಗಳನ್ನು ಮಾಡ್ತಾರೆ ಕಾಂಗ್ರೆಸ್ನ ನಾಯಕರು. ಸ್ವಾಮಿ, ನಿಮ್ಮ ಸರ್ಕಾರ ಇದ್ದಾಗ ಏನು ಮಾಡಿದ್ರಿ? ನಾವು ಹೇಳ್ತೀವಿ, ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದಲ್ಲಿ ಸರ್ಕಾರ ಇದ್ದಾಗ ಕಿಸಾನ್ ಕಾರ್ಡ್ ಮುಖಾಂತರ ರೈತನ ಬೆನ್ನೆಲುಬಾಗಿ ನಿಂತಿದ್ದು ವಾಜಪೇಯಿ ಸರ್ಕಾರ. ಬಂಧುಗಳು, ವಾಜಪೇಯಿ ಸರ್ಕಾರ ನೀವೇನು ಮಾಡಿದ್ರಿ? ಕಾಂಗ್ರೆಸ್ಸಿನ ಆಡಳಿತ ಬಂದಾಗ ನಿರಂತರವಾಗಿ ರೈತನಿಗೆ ಹೊಡೆಯುವಂಥ ಕಾಯಕವನ್ನು ಮಾಡಿದೆ. ಇವತ್ತು ಅಡಿಕೆ ಬೆಳೆಗಾರರನ್ನ ನಿಷೇಧ ಮಾಡುವುದರ ಮುಖಾಂತರ, ಅಡಿಕೆಯನ್ನು ನಿಷೇಧ ಮಾಡುವುದರ ಮುಖಾಂತರ ಈ ಜಿಲ್ಲೆ ಮತ್ತು ಈ ರಾಜ್ಯದ ಮತ್ತು ಈ ದೇಶದ ಅಡಿಕೆ ಬೆಳೆಗಾರರನ್ನು ನಾಶ ಮಾಡುವುದಕ್ಕೆ ಇವತ್ತು ಕಾಂಗ್ರೆಸ್ ಪ್ರಯತ್ನವನ್ನು ಮಾಡ್ತಾ ಇದೆ. ಕಾಂಗ್ರೆಸ್ ನಾಯಕರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನಿರಂತರವಾಗಿ. ಇಂತಹ ಘಟನೆಗಳೇ ನಡೆದಿಲ್ಲ. ಸ್ವಾಮಿ, ಅಂಕಿ ಅಂಶಗಳ ಆಧಾರದಲ್ಲಿ ನಾವು ಮಾತನಾಡ್ತೀವಿ. ಮಾಧ್ಯಮಗಳು ಈ ಚಿತ್ರಣವನ್ನು ಬಿತ್ತರ ಮಾಡಿದಾಗ ಕಾಂಗ್ರೆಸ್ನ ನಾಯಕರು ಸುಳ್ಳು ಹೇಳಿಕೆಗಳನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದರು. ಅಮಲ್ ಪುಷ್ಪ ಅನ್ನತಕ್ಕಂಥ ಅಧಿಕಾರಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಾಗ, ನ್ಯಾಯಾಲಯಕ್ಕೆ ಅಫಿಡವಿಟ್ ಹಾಕುವುದಕ್ಕೆ ವರದಿಗಳನ್ನು ಕೊಟ್ಟಾಗ ನೀವ್ಯಾಕೆ ಮೌನಕ್ಕೆ ಶರಣಾಗಿದ್ರಿ? ಲೋಕಸಭೆಯ ಒಳಗಡೆ ಅನಂತಕುಮಾರ್ ಹೆಗಡೆ ನೇತೃತ್ವದಲ್ಲಿ ಅಡಿಕೆ ಬೆಳೆಗಾರರ ಪ್ರದೇಶದ ಎಲ್ಲ ಎಂಪಿಗಳು ಹೋಗಿ ನಾವು ಪ್ರತಿಭಟನೆ ಮಾಡಿದೆವು, ಸಚಿವರುಗಳನ್ನು ಭೇಟಿಯಾದೆವು. ಸ್ವಾಮಿ, ಲೋಕಸಭೆಯ ಒಳಗೆ ನಾನು ಪ್ರಶ್ನೆಯನ್ನು ಎತ್ತಿದ್ದೇನೆ, ಯಾಕೆ ನೀವು ಮೌನವಾಗಿದ್ದೀರಿ? ಯಾಕೆ ಇದಕ್ಕೆ ಉತ್ತರವನ್ನು ಕೊಡಲಿಲ್ಲ?